ನಮಸ್ಕಾರ ಗುರು. ಕೋಲಾರದ ಜನತೆಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತೀರಾ, ಸಂಜೆ ವಾಕಿಂಗ್ ಹೋಗಿ ಬರುವಾಗ ನಮ್ಮನೆ ಪಕ್ಕದಲ್ಲಿ ಒಂದು ತುಂಬ ಮಕ್ಕಳು ಆಡುವಂಥ ಜಾಗದಲ್ಲಿ ಹಾವು ಕಾಣಿಸ್ತು ಅಂದರು. ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಹೆದರಿಕೆಯಿಂದ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಇದ್ರು. ಸೊ ಅಂಥ ಟೈಮಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ನಲ್ಲಿ ನನ್ನ ಸ್ನೇಹಿತರಾದಂತಹ ಆನಂದ್ ಜೀವಿನ್ ಅವ್ರಿಗೆ ಕಾಲ್ ಮಾಡಿದೆ. ಅವರು ಬಂದು ಈ ಥರ ಹಾವುಗಳನ್ನು ಉಳಿಸಿ ಮತ್ತು ಅವುಗಳನ್ನು ಸೇಫಾಗಿ ಹಿಡಿದು ಒಳ್ಳೆ ಜಾಗಕ್ಕೆ ಬಿಡ್ತಾಯಿದ್ರು. ಆದರೆ ಅವರು ದೂರದಲ್ಲಿದ್ದಂಥ ಕಾರಣ ಆ ಸ್ನೇಕ್ ಲೋಹಿತ್ ಅನ್ನೋರನ್ನ ಕಳಿಸಿದ್ರು. ಸೊ ಅವರು ಬಂದು ತಕ್ಷಣ ಅಂದರೆ ನಾನು ಕಾಲ್ ಮಾಡಿ ಒಂದು ಹಾಫ್ ಆನ್ ಅವರು ಆ ಒಂದು 15 ನಿಮಿಷ ಒಳಗಡೆ ಬಂದು ಈ ಒಂದು ಹಾವನ್ನು ಹಿಡಿಯೋದಲ್ಲಿ ಯಶಸ್ವಿಯಾದರು. ಇವರ ಒಂದು ಟೀಮ್ ಇದೆ, ಅಂದರೆ ಕಾಡನ್ನು ಉಳಿಸಬೇಕು ಮತ್ತು ಹಾವುಗಳನ್ನು ರಕ್ಷಣೆ ಮಾಡಬೇಕು ಅಂತ. ಸೊ ಹಾಗಾಗಿ ಎಷ್ಟೊತ್ತಲ್ಲಾದರೂ ಪರವಾಗಿಲ್ಲ, ಎಲ್ಲಾದರೂ ಪರವಾಗಿಲ್ಲ, ಅವರು ಹತ್ತಿರದಲ್ಲಿದ್ದಾಗ ಅವ್ರು ಬಂದು ಈ ಒಂದು ಹಾವುಗಳನ್ನ ರಕ್ಷಣೆ ಮಾಡಿ ಸುರಕ್ಷಿತವಾದ ಜಾಗಕ್ಕೆ ಬಿಡ್ತಾರೆ. ನಾವು ಮಾಡಿದ ಕೂಡಲೇ ಬಂದರು ಮತ್ತು ಯಾವುದೇ ರೀತಿಯ ದುಡ್ಡು ಗಿಡ್ಡು ಆ ಥರ ಆಸೆ ಮಾಡಲ್ಲ. ರಕ್ಷಣೆ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಅವ್ರದ್ದೊಂದು ಗ್ರೂಪ್ ಇದೆ. ಹಾಗಾಗಿ ಅವರು ಹಾವುಗಳನ್ನು ಒಂದು ಕಾಪಾಡ್ತಾರೆ. ಎಷ್ಟು ರಿಸ್ಕ್ ಮಾಡಿ ಈ ಒಂದು ಹಾವುಗಳನ್ನ ಹಿಡಿತಾರೆ. ಮತ್ತು ಅದೇ ರೀತಿಯಾಗಿ ಅದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಹೇಳ್ತಾರೆ. ಇದು ಯಾವ ರೀತಿ ಹಾವು ಮತ್ತು ಏನು ಮಾಡಬೇಕು, ನೀವು ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ. ಕೋಲಾರದಲ್ಲಿ ಎಲ್ಲೇ ಆದರೂ ಅವರು ಇದ್ದಂಥ ಸಮಯದಲ್ಲಿ ಅವ್ರು ಯಾರಾದರೂ ಬಂದು ಒಂದು ಸೇವ್ ಮಾಡ್ತಾರೆ. ದಯವಿಟ್ಟು ಹಾವುಗಳನ್ನು ಒಂದು ಸಾಯಿಸಬೇಡಿ, ಅದಕ್ಕೆ ಆದ ಬದುಕಲು ಅವಕಾಶ ಮಾಡಿಕೊಡಿ ಮತ್ತು ಪರಿಸರವನ್ನು ಕಾಪಾಡಿ ಅನ್ನೋ ಉದ್ದೇಶದಿಂದ ಇವರು ಒಂದು ಗ್ರೂಪ್ ಮಾಡಿಕೊಟ್ಟಿದ್ದಾರೆ. ಸೊ ಅವರ ನಂಬರು ಮತ್ತು ಅವ್ರ ಇನ್ಸ್ಟಾಗ್ರಾಮ್ನ ಒಂದು ID ಹಾಕ್ತೀರಿ. ಸೊ ಯಾರಿಗಾದರೂ ಕೋಲಾರದಲ್ಲಿ ಈ ರೀತಿಯ ಒಂದು ಹಾವುಗಳು ಇದಾದರೆ ಹಿಡಿಬೇಕು ಅಂದರೆ ಇದಾದರೆ ಅವ್ರಿಗೆ ಹೇಳಿ, ಅವರು ಬರ್ತಾರೆ. ಒಂದಾಗಲ್ಲ ಅವು ಈ ಜಾತಿ ಅವೇ ಇದಾಗುತ್ತೆ, ಆ ಜಾತಿ ಅವು ಆ ಜಾತಿ ಅವೇ ಇದಾಗುತ್ತೆ. ಇದೊಂದು ಕಿತ್ತಾಡ್ತಾವಲ್ಲ ಜಗಳ ಅದು ಅಣ್ಣ, ಇದು ಇನ್ನೊಂದು ಏನಂದ್ರೆ ಎರಡು ಕಿತ್ಲಾಡ್ತಿರ್ತಾವಲ್ಲ ಇವು, ಅದು ಒಂದು ಟೆರಿಟರಿಗೆ ಜಗಳ ಆಡ್ತದೆ, ಇನ್ನೊಂದು ಹೆಣ್ಣಾಗೋಸ್ಕರ ಜಗಳ ಆಡ್ತದೆ. ಅದು ಬಿಟ್ಟರೆ ಹೆಣ್ಣಾವು ಗಂಡಾವು ಇದು ಮಾಡ್ತದೆ ಅಂತ ಇದಿಲ್ಲ. ಅದು ಅప్పుడు ಜಾಸ್ತಿ ಓಕೆ ಆಯ್ತು. ನಮ್ಮದ್ರಲ್ಲಿ 4 ಜಾತಿ ಅವಲ್ಲಿ ವಿಷ ಬರೋದು: ನಾಗರಾವು, ಕಟ್ಟಾವು, ಮಂಡ್ಲ, ಗರಗಸ ಮಂಡ್ಲ. ಸರ್ ಮಂಡ್ಲ ಇದೆ ಸರ್ ಇಲ್ಲಿ. ಇದರಲ್ಲಿ ವಿಷ ಬರಲ್ಲ, ಕಚ್ಚುತ್ತೆ, ಬಲಿಷ್ಠವಾಗಿ ಕಚ್ಚುತ್ತೆ. ಇದು ಮರ ಹತ್ತಲ್ಲ, ಮಂಡ್ಲದಲ್ಲಿ ಗ್ರಿಪ್ ಇದ್ರೆ ಹತ್ತುತ್ತೆ. ಮರ ಹತ್ತುತ್ತೆ. ಮಂಡ್ಲ ಎಲಿವೆನಮಸ್ ಹಿಮೋಟಾಕ್ಸಿಕ್ ಅನ್ನೋ ವಿಷ ಬರುತ್ತೆ ಅದರಲ್ಲಿ. ಬಾಯಲ್ಲಿ ಕಚ್ಚೋದು ಅದು. ಸರ್ ಇದೆ ಇಲ್ಲಿ. ಉಸಿರು ಬಿಟ್ರೆ ಏನು ಮಾಂಸ ಕೊಳಿಯಲ್ಲ, ಕಚ್ಚಿದ್ರೇನೆ ಮಾಂಸ ಕೊಳಿಯೋದು. ಇದು ಅಷ್ಟೇ, ತೋಕೆನಾಗ ಹೊಡಿತದೆ ಅಂತಾರಲ್ಲ, ಇವಾಗ ನಾನು ಹಿಡ್ಕೊಂಡಲ್ಲ ಹೊಡಿತಾ ಇಲ್ಲ, ಇದು ಬಲಿಷ್ಠವಾಗಿ ಕಚ್ತದಷ್ಟೇ. ತೋಕೆಯಿಂದ ಹೊಡೆಯೋದು ಅದು ಇದೇನಿಲ್ಲ. ಕಚ್ಚಿದ್ರೆ ಏನಾಗಲ್ಲ, ಕಚ್ಚಿದ್ರೆ ಏನಾಗಲ್ಲ. ಅದು ಕೆಲವರು ಬಾಡಿಗಳ ಮೇಲೆ ಡಿಪೆಂಡ್ ಅಷ್ಟೇ. ಕೆಲವ್ರಿಗೆ ಇನ್ಫೆಕ್ಷನ್ಸ್ ಆಗುತ್ತೆ, ಕೆಲವ್ರಿಗೆ. ಈ ಒಂದು ವಿಡಿಯೋನ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಕೋಲಾರದಲ್ಲಿರೋರಿಗೆ ಅನುಕೂಲ ಆಗಲಿ. ಇವರ ಒಂದು ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು ಹೇಳ್ತಾ ಬಾಯ್ ಬಾಯ್.